ಸಾಮಾನ್ಯವಾಗಿ ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್ ಮುಂತಾದ ಸೌಂದರ್ಯ ಸ್ಪರ್ಧೆಗಳ ಬಗ್ಗೆ ನೀವು ಕೇಳಿರ್ತೀರಿ. ಆದರೆ ಮಿಸ್ ಎಐ ಸ್ಪರ್ಧೆ ಬಗ್ಗೆ ಕೇಳಿದ್ದೀರಾ? ವಿಶ್ವದಲ್ಲೇ ಪ್ರಥಮ ಬಾರಿಗೆ ಮಿಸ್ ಎಐ ಸ್ಪರ್ಧೆ ನಡೆಯಲಿದೆಯಂತೆ. ಅರೆ, ಇದೇನು ಎಐ ರೋಬೋಟ್ಗಳಿಗೂ ಬ್ಯೂಟಿ ಕಾಂಟೆಸ್ಟಾ ಅಂತ ಶಾಕ್ ಆಗ್ತಿದ್ಯಾ? ಆದರೂ ನೀವು ನಂಬಲೇಬೇಕು. ಅಷ್ಟಕ್ಕೂ ಈ ವಿನೂತನ ಕಾರ್ಯಕ್ರಮ ಎಲ್ಲಿ ನಡೆಯಲಿದೆ, ತೀರ್ಪುಗಾರರು ಯಾರಾಗಿರುತ್ತಾರೆ ಅನ್ನೋ ಕುತೂಹಲಕ್ಕೆ ಇಲ್ಲಿದೆ ಉತ್ತರ. ಎಐ ವಿಶ್ವದಾದ್ಯಂತ ವ್ಯಾಪಕವಾಗಿ ಬಳಕೆಯಾಗ್ತಾ ಇದ್ದು, ಈ ಮೂಲಕ ತಂತ್ರಜ್ಞಾನ ವಿಭಾಗದಲ್ಲಿ ಹೊಸ ಕ್ರಾಂತಿಯೇ ಸೃಷ್ಟಿ ಮಾಡಿದೆ. ತಾಂತ್ರಿಕ ಕ್ಷೇತ್ರದಿಂದ ಹಿಡಿದು ಶಿಕ್ಷಣ ಕ್ಷೇತ್ರದವರೆಗೆ ಹಲವಾರು ಉದ್ಯೋಗಿಗಳ ಕೆಲಸವನ್ನ ಕಸಿದುಕೊಂಡಿದೆ ಈ ಕೃತಕ ಬುದ್ಧಿಮತ್ತೆ. ಇಷ್ಟೆಲ್ಲದರ ನಡುವೆ ಈ ಎಐ ಇದೀಗ ಸೌಂದರ್ಯ ಸ್ಪರ್ಧೆಯಲ್ಲೂ ತನ್ನನ್ನು ತೊಡಗಿಸಿಕೊಳ್ಳಲು ಮುಂದಾಗಿದೆ. ಸಾಮಾನ್ಯವಾಗಿ ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಮುಂತಾದ ಸೌಂದರ್ಯ ಸ್ಪರ್ಧೆಗಳ ಬಗ್ಗೆ ನೀವು ಕೇಳಿರ್ತೀರಿ. ಆದರೆ ಎಂದಾದರೂ ಮಿಸ್ ಎಐ ಸ್ಪರ್ಧೆ ಕೇಳಿದ್ದೀರಾ? ಇದೀಗ ವಿಶ್ವದಲ್ಲೇ ಪ್ರಥಮ ಬಾರಿಗೆ ಮಿಸ್ ಎಐ ಸ್ಪರ್ಧೆಯನ್ನ ಕೂಡ ಆಯೋಜಿಸಲಾಗಿದೆ. ಟೆಕ್ ಪ್ರಪಂಚದ ಆಸ್ಕರ್ ವರ್ಲ್ಡ್ ಎಐ ಕ್ರಿಯೇಟರ್ ಅವಾರ್ಡ್ಸ್ ವಿಶ್ವದಲ್ಲೇ ಪ್ರಥಮ ಬಾರಿಗೆ ಮಿಸ್ ಎಐ ಸ್ಪರ್ಧೆ ಆಯೋಜಿಸ್ತಾ ಇದೆ. ಈ ಸೌಂದರ್ಯ ಸ್ಪರ್ಧೆಯನ್ನ ಟೆಕ್ ಪ್ರಪಂಚದ ಆಸ್ಕರ್ ಎಂದು ಕರೆಯಲಾಗುತ್ತೆ. ಸ್ಪೇನ್ ದೇಶದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ ಐಟಾನಾ ಲೋಪೆಜ್ ಮತ್ತು ಮತ್ತೊಂದು ಪ್ರಭಾವಿ ಎಐ ಮಾಡೆಲ್ ಎಮಿಲಿ ಪೆಲೆಗ್ರಿನ್ ಈ ಸೌಂದರ್ಯ ಸ್ಪರ್ಧೆಯ ತೀರ್ಪುಗಾರರಾಗಿ ಆಯ್ಕೆಯಾಗಿದ್ದಾರೆ. ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಸ್ಪರ್ಧೆಗಳಂತೆ ಇಲ್ಲಿಯೂ ಕೌಶಲ್ಯ, ಪ್ರತಿಭೆ, ಹಾವಭಾವ ಮುಂತಾದ ಕೆಲವು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ವಿಜೇತರನ್ನ ಆಯ್ಕೆ ಮಾಡಲಾಗುತ್ತೆ. ಕಂಪ್ಯೂಟರ್ ರಚಿತ ಸುಂದರಿಯರು ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ. ಸ್ಪೇನ್ ದೇಶದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ ಐಟಾನಾ ಲೋಪೆಜ್ ಮತ್ತು ಮತ್ತೊಂದು ಪ್ರಭಾವಿ ಎಐ ಮಾಡೆಲ್ ಎಮಿಲಿ ಪೆಲೆಗ್ರಿನಿ ಈ ಸೌಂದರ್ಯ ಸ್ಪರ್ಧೆಯ ತೀರ್ಪುಗಾರರಾಗಿ ಆಯ್ಕೆಯಾಗಿದ್ದಾರೆ. ಇದಲ್ಲದೆ ಇಬ್ಬರು ಮನುಷ್ಯರು ಕೂಡ ಈ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ಇರಲಿದ್ದಾರಂತೆ. ಗೆದ್ದ ಸುಂದರಿಗೆ 15 ಲಕ್ಷ ಬಹುಮಾನ. ಈ ಮಿಸ್ ಎಐ ಸ್ಪರ್ಧೆಯಲ್ಲಿ ಗೆದ್ದ ಕೃತಕ ಬುದ್ಧಿಮತ್ತೆಯ ಸುಂದರಿಗೆ 15 ಲಕ್ಷ ಬಹುಮಾನ ಸಿಗಲಿದೆ. ಏಪ್ರಿಲ್ 21ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸುಂದರಿಯರ ಅರ್ಜಿ ಆಹ್ವಾನಿಸಲಾಗ್ತಾ ಇದ್ದು, ಮೇ 10ರಂದು ವಿಜೇತರನ್ನ ಘೋಷಿಸಲಾಗುವುದು ಎಂದು ಸಂಘಟಕರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಎಐ ತನ್ನ ವ್ಯಾಪ್ತಿ ಮೀರಿ ಹೊಸ ವಿನೂತನ ಪ್ರಯೋಗಗಳತ್ತ ಮುಖ ಮಾಡುತ್ತಿದೆ. ಈ ಬ್ಯೂಟಿ ಕಾಂಟೆಸ್ಟ್ ಹೇಗಿರಲಿದೆ, ಇದು ಯಾವ ರೀತಿಯಾಗಿ ಪ್ರಭಾವ ಬೀರಲಿದೆ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.